ಆದ್ಯಾ ದೊಡ್ಡಮ್ಮ, ಈಗ ಸರಿ ಹೋಯ್ತಲ್ವಾ? ಹೀಗೆ ಹೋದ್ರೆ ಸರಿ ಆಗುತ್ತಲ್ವಾ? ಹೋಗ್ದೆ ಹೋಗ್ದ್ರೇನೆ ಸರಿ ಹೋಗುತ್ತೆ ದೊಡ್ಡಮ್ಮ. ಹೋಗ್ದೆ ಹೋದ್ರೆ ಸರಿ ಹೋಗುತ್ತಾ? ಹೌದು, ನೀನ್ ದೊಡ್ಡಪ್ಪನ ಜೊತೆಗೆ ವ್ರತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ತಿದ್ಯಮ್ಮ ನೀನು? ನೀನ್ ಹೇಳ್ದಾಗೆ ತುಂಬಾ ಆಡಂಬರವಾಗಿಲ್ದೆ ನೋಡು, ಸಾಧಾರಣವಾದ ಸೀರೆ ಉಟ್ಕೊಂಡು ಬಂದಿದ್ದೀನಿ, ಸರಿ ಹೋಗಿಲ್ವಾ? ಮತ್ತಿನ್ನೇನ್ ಸಮಸ್ಯೆ ಆಗ್ತಿದೆ ಹೇಳು. ದೊಡ್ಡಪ್ಪನೇ ಸಮಸ್ಯೆ ದೊಡ್ಡಮ್ಮ. ದೊಡ್ಡಪ್ಪನ ಜೊತೆಯಾಗಿ ನೀನ್ ಹೋಗೋದೇನೆ ಅತಿ ದೊಡ್ಡ ಸಮಸ್ಯೆ. ಆದ್ಯಾ? ಹೌದು ದೊಡ್ಡಮ್ಮ, ನೀನ್ ಅನ್ಕೊಳ್ತಿರೋ ಹಾಗೆ ದೊಡ್ಡಪ್ಪ ರಾಜಿ ಮಾಡ್ಕೊಂಡು ನಿನ್ ಜೊತೆ ವ್ರತಕ್ಕೆ ಬರ್ತಿಲ್ಲ. ನಿನ್ನ ಕರೆಸಿ ಅವಮಾನ ಮಾಡೋದಕ್ಕೆ ಅವ್ರು ಬರ್ತಿದ್ದಾರೆ. ನಡೆದಿರೋದಕ್ಕೆ ಪ್ರತೀಕಾರನ ತೀರಿಸ್ಕೋಬೇಕು ಅಂತ ನಿನ್ ಮೇಲೆ ಅವ್ರ ದ್ವೇಷನ, ಅಸಹ್ಯನ ತೋರಿಸ್ತಾ ಅವಮಾನ ಮಾಡಿ ನೋವು ಕೊಡ್ಬೇಕು ಅಂತ ಚೆನ್ನಾಗಿ ಪ್ರಿಪೇರ್ ಆಗಿ ನಿನ್ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ ದೊಡ್ಡಮ್ಮ. ಅದಕ್ಕೆ ನೀನ್ ಹೋಗ್ಬಾರ್ದು. ಸಾಕ್ ನಿಲ್ಸು ಆದ್ಯಾ. ನಿನಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ದೊಡ್ಡಮ್ಮ ಅಲ್ವೇ? ನೀನು ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿನ್ಗೆ? ಅವರು ನನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದು ಅಂದ್ರೆ ಏನು? ಇಷ್ಟಕ್ಕೂ ಅವರು ನನ್ನನ್ನು ಅವಮಾನಿಸ್ಬೇಕು ಅಂತ ಯಾಕೆ ಅನ್ಕೊಳ್ತಾರೆ? ಅವರು ಬರ್ಲೇಬೇಕು, ಬರ್ತಾರೆ. ನೀನ್ ಹೇಳ್ದಾಗೆ ಏನು ನಡೆಯಲ್ಲ ರಾಜಿ, ನಾನ್ ಹೇಳ್ದಾಗೆ ನಡೆಯತ್ತೆ. ಹಾ, ನೀನೇನೋ ಆಲ್ ಇಂಡಿಯಾ ಸರ್ವಿಸ್ ಅಲ್ಲಿ ದೊಡ್ಡ ಸರ್ವಿಸ್ ಮಾಡ್ತಿದ್ಯಲ್ಲ. ಏಯ್, ಜಾಸ್ತಿ ಮಾತಾಡದೆ ಮೊದಲು ಅಮ್ಮನ್ ಕೊಡೆ ಫೋನು. ನಿಮ್ಮಮ್ಮನಿಗೆ ಅವಮಾನ ಆಗುತ್ತೆ ಅಂತ ಗೊತ್ತಿದ್ದು ನೀನು ಕರೆಸಬಹುದೇನೋ, ಆದ್ರೆ ನಮ್ ದೊಡ್ಡಮ್ಮನಿಗೆ ಅವಮಾನ ಆಗುತ್ತೆ ಅಂತ ಗೊತ್ತಾದ್ರೆ ನಾನ್ ಕಳ್ಸಲ್ಲ. ಕಳಿಸ್ದೆ ಹೋದ್ರೆ ಕತೆ ಬೇರೆನೆ ಆಗತ್ತೆ ಆದ್ಯಾ. ನನ್ ಬಗ್ಗೆ ನಿಂಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಅವರು ಒಟ್ಟಿಗೆ ಬರ್ದೇ ಇರೋ ತರ ನೀನೇನಾದ್ರೂ ತಡ್ದೆ ಅಂದ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊ, ನಾನ್ ಏನ್ ಹೇಳಿದ್ನೋ ನಾನು ಅದನ್ನೇ ಮಾಡೋದು. ಆದ್ಯಾ, ಏ ಆದ್ಯಾ, ಡಿಲೀಟ್ ಮಾಡ. ಎಸ್ ಆಯ್ತು ಕಣ. ದೊಡ್ಡಮ್ಮ, ರಾಜಲಕ್ಷ್ಮಿ ಜೊತೆ ನೀನ್ ಬರೋದಿಲ್ಲ ಅಂತ ಹೇಳ್ಬಿಟ್ಟೆ ದೊಡ್ಡಮ್ಮ. ಈಗ ನಾನು ಹೋಗದೆ ಹೋದ್ರೆ ರಾಜಿ ತುಂಬಾ ಬೇಜಾರು ಮಾಡ್ಕೊಳ್ತಾಳಮ್ಮ. ನಿಮ್ ದೊಡ್ಡಪ್ಪ ಏನೋ ನನ್ನನ್ನು ಅವಮಾನ ಮಾಡ್ತಾರೆ ಅಂತ ನಾನು ಅಲ್ಲಿಗೆ ಹೋಗದೆ ಇಲ್ಲೇ ಉಳ್ಕೊಂಡ್ಬಿಟ್ರೆ ರಾಜಿ ಸಂತೋಷ ಹಾಳಾಗ್ಬಿಡುತ್ತಲ್ವಾ? ನೀನೇ ಯೋಚನೆ ಮಾಡು. ಇಲ್ಲ ಆದ್ಯಾ, ನಾನು ಹೋಗ್ಲೇಬೇಕು. ದೊಡ್ಡಮ್ಮ, ಅದ್ ಹಾಗಲ್ಲ. ಬೇಕು ಅಂದ್ರೆ ಈ ವಿಡಿಯೋನ ರಾಜಲಕ್ಷ್ಮಿ ಕಳಿಸ್ತೀನಿ. ಈ ವಿಡಿಯೋ ನೋಡಿದ್ರೆ ನೀವ್ ಹೋಗ್ತಾ ಇದ್ರು ರಾಜಲಕ್ಷ್ಮಿ ಬೇಜಾರ್ ಮಾಡ್ಕೊಳ್ಳಲ್ಲ. ಇದೇನಿದು, ವಿಡಿಯೋ ಡಿಲೀಟ್ ಆಗ್ಬಿಟ್ಟಿದ್ಯಲ್ಲ? ಹೋಗ್ಲಿ ಬಿಡು ಆದ್ಯಾ. ರಾಜಿಗೆ ನೀನು ಸಾಕ್ಷಿ ತೋರಿಸುವಂತ ಅವಶ್ಯಕತೆ ಇಲ್ಲ. ನಾನು ಹೋಗ್ತೀನಿ. ದೊಡ್ಡಮ್ಮ, ಬೇಡ ದೊಡ್ಡಮ್ಮ. ದೊಡ್ಡಪ್ಪ ಏನ್ ಮಾತಾಡಿದ್ರು ನೀನ್ ಕೇಳಿಸ್ಕೊಂಡೆ ಅಲ್ವಾ? ನೀನ್ ಹೇಳೋದು ಕೂಡ ನಿಜ. ನನಗೆಲ್ಲವೂ ಅರ್ಥವಾಗುತ್ತೆ. ನನ್ನ ಹೆಂಡತಿಯಿಂದಾನೇ ನಾನು ಬೀದಿಗೆ ಬಂದೆ ಅಂತ ಅವರು ಎಲ್ಲರ ಮುಂದೆನೂ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರಲ್ವಾ? ಅವ್ರಿಗೆ ನನ್ನ ಮೇಲೆ ತುಂಬಾನೇ ಕೋಪ ಇದೆ. ಆ ಕೋಪದಿಂದನೇ ನಾನು ಅಲ್ಲಿಗೆ ಹೋಗದೆ ಇರೋ ಹಾಗೆ ಅವ್ರು ಮಾಡ್ತಾ ಇದ್ದಾರೆ ಅಲ್ವಾ? ಹೌದು ದೊಡ್ಡಮ್ಮ. ಹಾಗೆ ಇರ್ಲಿ ಬಿಡು, ಅವ್ರ ಕೋಪ ಹಾಗೆ ಇರ್ಲಿ. ಹಾಗಾದ್ರೂ ಅವ್ರ ಕೋಪ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತಲ್ವಾ? ಇಲ್ಲಿ ಕೇಳಿ, ವಿಡಿಯೋ ಕಾಲ್ ಮಾಡಿ. ಸರಿ, ಅವ್ರಿಗೆ ಡೌಟ್ ಬರ್ದಿರೋ ತರ ನೋಡ್ಕೊಳ್ಳಿ. ನೀನ್ ಹೇಳ್ದಾಗೆ ಮಾಡ್ತೀನಮ್ಮ.
ಶೌರ್ಯ ಏನ್ ಮಾಡ್ತಾ ಇದೀಯ ರಾಜಲಕ್ಷ್ಮಿ? ಶೌರ್ಯ ಸರ್ ಕೈಗೆ ಗಾಯ ಆಗಿದ್ದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದೆ ಅತ್ತೆ. ಹಾ, ಗಾಯ ಆಗಿದ್ಯಾ? ಎಲ್ಲಿ? ಅಂದ್ರೆ ಅದು ಶರ್ಟ್ ಐರನ್ ಮಾಡ್ಕೋತಾ ಇದ್ದೆ ಐರನ್ ಬಾಕ್ಸ್ ಮೇಲೆ. ಅಂದ್ರೆ ಶರ್ಟ್ ಐರನ್ ಮಾಡ್ತಾ ಐರನ್ ಬಾಕ್ಸ್ ನಾನೇ ಬಿಡಿಸ್ಕೊಂಡೆ. ಹೌದಾ? ಅಯ್ಯಯ್ಯೋ, ಹೌದಾ? ಕೈ ಸುಟ್ಕೊಂಡಿದ್ಯಂತೆ, ನೋಡ್ದ್ಯಾ? ಅಷ್ಟೇ. ಯಾರ ಹತ್ರ ಮಾತಾಡ್ತಿದ್ದೀರಾ? ಇನ್ಯಾರ ಹತ್ರ? ನಿನ್ ಹತ್ರನೇ ಹೇಳ್ತಿದ್ದೀನಿ. ಕೈ ಸುಟ್ಕೊಂಡಿದ್ಯಂತೆ, ಎಣ್ಣೆ ಹಚ್ಚಿದ್ಯಾ? ಹಚ್ತಾ ಇದ್ದೆ ಅತ್ತೆ. ಹಾ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಕೆಳಗಡೆ ಬನ್ನಿ. ಸರಿ ಅಮ್ಮ, ನೀನ್ ಹೋಗಮ್ಮ, ನಾವು ಬರ್ತೀವಿ. ನೀನ್ ಹೋಗು, ನಾವು ಬರ್ತೀವಿ. ಹಾ, ಅಸ್ಮಿತಾ, ಅಲ್ಲಿ ಏನು ನಡೀತಿಲ್ಲ. ಸುಮ್ಮನೆ ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಟ್ಟೆ. ನನಗೆ 50,000 ಕಳಿಸು. ಹಾ, ಅಲ್ಲೇನು ನಡೆದಿಲ್ಲ, ನೀವು ಏನು ಮಾಡಿಲ್ಲ. ಸುಮ್ಮನೆ ಯಾಕೆ 50,000? ಹಾ, ಇನ್ನೊಂದ್ಸಲ ನೋಡೋಣ ಬಿಡಿ. ಅಸ್ಮಿತಾ, ಅಸ್ಮಿತಾ, ಅಬ್ಬಾ, ಛೇ.